ನೀವು ಗೂಗಲ್ ಕ್ರೋಮ್ ಬಳಸ್ತಾ ಇದ್ರೆ ಜಾಗರೂಕರಾಗಿರಬೇಕು. ಈ ಬ್ರೌಸರ್ನಲ್ಲಿ ಕೆಲವೊಂದು ಅಪಾಯಗಳು ಕಂಡುಬಂದಿವೆ. ಅದು ಸೈಬರ್ ದಾಳಿಕೋರರು ನಿಮ್ಮ ಸಿಸ್ಟಮ್ ಅನ್ನು ಗುರಿಯಾಗಿಸಲು, ಡೇಟಾವನ್ನು ಕದಿಯಲು ಮತ್ತು ಮಾಲ್ವೇರ್ ಅನ್ನು ಸ್ಥಾಪಿಸಲು ಅನುವು ಮಾಡಿಕೊಡುತ್ತೆ ಅನ್ನೋ ಶಾಕಿಂಗ್ ವಿಷಯ ಹೊರಬಂದಿದೆ. ಗೂಗಲ್ ಕ್ರೋಮ್ ವಿಶ್ವದ ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವ ಬ್ರೌಸರ್ ಆಗಿದೆ ಮತ್ತು ಭಾರತದಲ್ಲಿ ಕೋಟ್ಯಾಂತರ ಜನರು ಆಫೀಸ್ ಕೆಲಸದಿಂದ ಮನೆ ಕೆಲಸದವರೆಗೆ ಪ್ರತಿಯೊಬ್ಬರು ಇದನ್ನು ಬಳಸ್ತಾರೆ. ಗೂಗಲ್ ಕ್ರೋಮ್ನಲ್ಲಿರುವ ಈ ದೋಷವನ್ನು CVE 2025/12036 ಸಂಖ್ಯೆಯೊಂದಿಗೆ ಗುರುತಿಸಲಾಗಿದೆ. ಹ್ಯಾಕರ್ಗಳು ವಿಂಡೋಸ್, ಮ್ಯಾಕೋಸ್ ಮತ್ತು ಲಿನಕ್ಸ್ನಲ್ಲಿ ಚಾಲನೆಯಲ್ಲಿರುವ ಸಿಸ್ಟಮ್ಗಳನ್ನು ಗುರಿಯಾಗಿಸಲು ಇದನ್ನು ಬಳಸಿಕೊಳ್ಳಬಹುದು. ಕ್ರೋಮ್ನಲ್ಲಿ 41.0.73390.122/123 ಗಿಂತ ಹಳೆಯ ಆವೃತ್ತಿಗಳನ್ನು ಮತ್ತು ಮ್ಯಾಕೋಸ್ನಲ್ಲಿ, ಲಿನಕ್ಸ್ನಲ್ಲಿ ಹಳೆಯ ಆವೃತ್ತಿಗಳನ್ನು ಬಳಸುವ ಬಳಕೆದಾರರು ಹೆಚ್ಚಿನ ಅಪಾಯದಲ್ಲಿದ್ದಾರೆ ಎಂದು ಎಚ್ಚರಿಕೆ ಹೇಳುತ್ತೆ. ಇದರರ್ಥ ಇತ್ತೀಚೆಗೆ ತಮ್ಮ ಕ್ರೋಮ್ ಬ್ರೌಸರ್ ಅನ್ನು ಅಪ್ಡೇಟ್ ಮಾಡದ ಬಳಕೆದಾರರು ಹೆಚ್ಚಿನ ಅಪಾಯದಲ್ಲಿ ಇದ್ದಾರಂತೆ. ಕ್ರೋಮ್ನ V8 ಜಾವಾಸ್ಕ್ರಿಪ್ಟ್ ಎಂಜಿನ್ನಲ್ಲಿ ಕಂಡುಬರುವ ದುರ್ಬಲತೆಯು ದಾಳಿಕೋರರಿಗೆ ಬಳಕೆದಾರರನ್ನ ದುರುದ್ದೇಶಪೂರಿತ ವೆಬ್ಸೈಟ್ಗಳಿಗೆ ಮರು ಎಂಟ್ರಿ ಕೊಡಲು, ಅನಿಯಂತ್ರಿತ ಆಜ್ಞೆಗಳನ್ನು ಕಾರ್ಯಗತಗೊಳಿಸಲು ಮತ್ತು ಮಾಲ್ವೇರ್ ಅನ್ನು ಸ್ಥಾಪಿಸಲು ಅನುಮತಿಸುತ್ತದೆ. ಇದಲ್ಲದೆ ಡೇಟಾ ಕಳ್ಳತನ ಮತ್ತು ಸಿಸ್ಟಮ್ ಕ್ರ್ಯಾಶ್ಗಳ ಅಪಾಯವೂ ಇದೆ. CERT.in ಬಳಕೆದಾರರಿಗೆ ಸಾಧ್ಯವಾದಷ್ಟು ಬೇಗ ಗೂಗಲ್ ಕ್ರೋಮನ್ನು ನವೀಕರಿಸಲು ಅಂದರೆ ಅಪ್ಡೇಟ್ ಮಾಡಲು ಸಲಹೆ ನೀಡಿದೆ. ಈ ದೋಷಗಳನ್ನು ಪರಿಹರಿಸಲು ಕಂಪನಿಯು ಭದ್ರತಾ ಪ್ಯಾಚ್ಗಳನ್ನು ಬಿಡುಗಡೆ ಮಾಡಿದೆ ಮತ್ತು ಇವುಗಳನ್ನು ಕ್ರೋಮನ್ನು ಅಪ್ಡೇಟ್ ಮಾಡುವ ಮೂಲಕ ಸ್ಥಾಪಿಸಬಹುದು. ಇದನ್ನು ಮಾಡಲು ಕ್ರೋಮನ್ನು ತೆರೆಯಿರಿ, ಸಹಾಯಕ್ಕೆ ಹೋಗಿ ಮತ್ತು ಗೂಗಲ್ ಕ್ರೋಮ್ ಕುರಿತು ಕ್ಲಿಕ್ ಮಾಡಿ. ನೀವು ಯಾವುದೇ ಬಾಕಿ ಅಪ್ಡೇಟ್ ಮಾಡಲು ಬಾಕಿ ಇದ್ದರೆ ಅದನ್ನು ಮಾಡಿ ನವೀಕರಿಸಿ. .0.7390.122/123 ಗಿಂತ ಹಳೆಯ ಆವೃತ್ತಿಗಳನ್ನು ಮತ್ತು ಮ್ಯಾಕೋಸ್ನಲ್ಲಿ, ಲಿನಕ್ಸ್ನಲ್ಲಿ ಹಳೆಯ ಆವೃತ್ತಿಗಳನ್ನು ಬಳಸುವ ಬಳಕೆದಾರರು ಹೆಚ್ಚಿನ ಅಪಾಯದಲ್ಲಿದ್ದಾರೆ ಎಂದು ಎಚ್ಚರಿಕೆ ಹೇಳುತ್ತೆ. ಇದರರ್ಥ ಇತ್ತೀಚೆಗೆ ತಮ್ಮ ಕ್ರೋಮ್ ಬ್ರೌಸರ್ ಅನ್ನು ಅಪ್ಡೇಟ್ ಮಾಡದ ಬಳಕೆದಾರರು ಹೆಚ್ಚಿನ ಅಪಾಯದಲ್ಲಿ ಇದ್ದಾರಂತೆ. ಇದರ ಒಟ್ಟಾರೆ ಅರ್ಥ ಏನಂದ್ರೆ, ನೀವು ಗೂಗಲ್ ಕ್ರೋಮ್ ಅನ್ನು ಆಗಾಗ ನವೀಕರಣ ಮಾಡ್ತಾ ಇರಬೇಕು. ಅಪ್ಡೇಟ್ ಕೇಳ್ತಾ ಇದ್ದಾಗ ಅಪ್ಡೇಟ್ ಕೊಟ್ಟರೆ ಇಂಥ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಗೂಗಲ್ ಕ್ರೋಮನ್ನು ಆದಷ್ಟು ಹುಷಾರಾಗಿ ಬಳಸಿ ಮತ್ತು ಹುಷಾರಾಗಿ ಇಟ್ಕೊಳ್ಳಿ ಅನ್ನೋದು ನಮ್ಮ ಸಲಹೆ ಕೂಡ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.